ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬಹು ವಿಶೇಷವಾಗಿ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ಎಲ್ಲವೂ ಸರಿ. ನಾನು ಹೇಳಿದ್ದೇ ವೇದ ಅನ್ನತಕ್ಕಂಥದ್ದು ಖಂಡಿತ ಹೇಳಲ್ಲ. ಏನು ಈ ಜಾತಕಗಳ ಪರಾಮರ್ಶೆ, ವರ್ಷಗಟ್ಟಲೆಯ ನನ್ನ ಈ ಒಂದು ಅನುಭವ, ಜಾತಕಗಳನ್ನ ನೋಡಿ ರಾಶಿ ಅನುಸಾರ, ಲಗ್ನ ಅನುಸಾರ, ಉಚ್ಚಗ್ರಹ, ನೀಚಗ್ರಹ, ಕಳತ್ರ ದೋಷ, ಮಾಂಗಲ್ಯ ದೋಷ, ಕುರುದೋಷ, ಗುರುದೋಷ, ಗುರುವಕ್ರ, ಗುರು ನೀಚ, ಬುಧ ನೀಚ, ಶುಕ್ರ ನೀಚ, ಈ ತರ ಹಲವಾರು ಆ ಒಂದು ಏನಾಗ್ಬಿಟ್ಟಿದೆ ಅಂದ್ರೆ ಓದಿದ್ದಕ್ಕಿಂತ ಅನುಭವ ಜಾಸ್ತಿ ತಂದಿಟ್ಟು ಬಿಟ್ಟಿದೆ. ಅದರ ಒಂದು ಅನುಭವದ ದಾರಿಯ ಮೇಲೆ ನಿಮಗೆ ಹಲವಾರು ವಿಚಾರಧಾರೆಗಳನ್ನ ಹೇಳ್ತಿದ್ದೇನೆ. ಬಹು ವಿಶೇಷವಾಗಿ ಇವತ್ತು ಹೇಳ್ತಕ್ಕಂಥ ಈ ರಾಶಿಯವರಷ್ಟು ಸೋಮಾರಿ ಯಾರೂ ಇಲ್ಲ, ಹಾಗೆ ಈ ರಾಶಿಯವರಷ್ಟು ವೇಗವೂ ಯಾರೂ ಇಲ್ಲ. ಹೌದು, ಭಗವಂತ ನಮ್ಮ ಸೃಷ್ಟಿಯಲ್ಲಿ ನಮಗೊಂದು ವೇಗ ಕೊಟ್ಟಿರ್ತಾನೆ. ನಾವು ಹೀಗೆಯೇ, ಇದು ಇಷ್ಟೇ, ನೀವು ಎಷ್ಟೇ ಫೀಡ್ ಮಾಡಿ, ಇದು ಹೆಂಗೆ ಅಂದ್ರೆ ಬೇವಿನ ಮರಕ್ಕೆ ತಗೊಂಡು ಹೋಗ್ಬಿಟ್ಟು ಬೆಲ್ಲ ಸುರಿತೇನೆ, ಅದನ್ನ ಸಿಹಿ ತರ್ತೇನೆ, ಖಂಡಿತ ಆಗಲ್ಲ. ಹೌದು, ಅದರ ಶಕ್ತಿ ಅದಕ್ಕದಕ್ಕೇ ಇರುತ್ತೆ. ನಿಮ್ಮ ಆಲೋಚನೆ ಹಾಗೆಯೇ, ಎದುರುಗಡೆಯವರು ಹಾಗೆಯೇ ಯೋಚನೆ ಮಾಡಬೇಕನ್ನೋದು ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಾಗೆ ಯಾಕೆ ಯೋಚನೆ ಮಾಡ್ಬೇಕು? ಅವರು ಮಾಡೋಲ್ಲ. ನೀವು ಒಳ್ಳೆಯವರು, ಎದುರುಗಡೆಯವರು ಒಳ್ಳೆಯವರು ಅನ್ಕೊಂಡ್ರೆ ಖಂಡಿತ ಇರೋಲ್ಲ. ವ್ಯವಹಾರ ಮಾಡುವಾಗ ಒಳ್ಳೆತನ ಅಂತಕ್ಕಂಥದ್ದು ನೆನೆಸ್ಕೊಂಡು ಮಾಡ್ಲೇಬಾರ್ದು. ಹೀಗಾದ್ರೂ ಸರಿ ನಾನು ಬದುಕ್ಬೇಕು, ಮೋಸ ಮಾಡಾದ್ರೂ ಸರಿ ಅಂತಕ್ಕಂಥದ್ದೇ ವ್ಯಾಪಾರಿ ಲಕ್ಷಣ. ನನಗದೆಲ್ಲ ಗೊತ್ತಿಲ್ಲ, ನನಗ್ ಬಂದ್ಬಿಡ್ಬೇಕು, ನನಗಾಗ್ಬಿಡ್ಬೇಕು, ನಾನ್ ನೋಡ್ಬೇಕು, ನಾನೇ ಬದುಕ್ಬೇಕು, ಈ ಲೆಕ್ಕಾಚಾರದಲ್ಲೇ ಮನುಷ್ಯ ಇರ್ತಕ್ಕಂಥದ್ದು ಇರ್ತಾನೆ. ಮನುಷ್ಯನ ಆಲೋಚನೆ ಹಾಗೆಯೇ, ಅವನ ವೇಗ ಹಾಗೆಯೇ, ಗಂಧದ ಹಾಗೆಯೇ ಯೋಚನೆ ಮಾಡುತ್ತೆ. ನೀವು 100 ಬೇವಿನ ಮರಗಳ ನಡುವೆ ಒಂದು ಗಂಧದ ಮರವನ್ನ ನೆಡಿ, ಇಲ್ಲ ಮುಳ್ಳಿನ ಮರ, ಅವುಗಳ ನಡುವೆ ನೆಡಿ ನೋಡಿ, ಅದು ಕೊಡ್ತಕ್ಕಂಥದ್ದು ಮೇ ಬಿ ನೀರು, ಇನ್ನೊಂದು ಬೇರೆ ಕಾರಣಾಂತರಗಳಿಂದ ಒಂದ್ ಸ್ವಲ್ಪ ಸಣ್ಣ ಬಿಡ್ಬೋದು, ಇಲ್ಲ ಚೆನ್ನಾಗಿ ಸಿಕ್ಕಿದೆ, ಅದಕ್ಕೆ ಫಲವತ್ತಾಗಿ ಗೊಬ್ಬರ ಇನ್ನೊಂದು ಅವಕಾಶವನ್ನ ಬಳಸ್ಕೊಂಡಿದೆ ಅನ್ನತಕ್ಕಂಥದ್ದು ತುಂಬಾ ದೊಡ್ಡದಾಗಿ ಹಿಂಗ್ ಕೊಡ್ತಕ್ಕಂಥದ್ದು ಆಗಬಹುದು. ಹೌದಲ್ವಾ? ಆದ್ರೆ ತನ್ನ ಗುಣವನ್ನ ಅದು ಬೇವಾಗಿ ಪರಿವರ್ತಿಸ್ಕೊಳ್ಳಲ್ಲ, ತನ್ನ ಗುಣವನ್ನ ಮುಳ್ಳಿನ ಮರವಾಗಿ ಪರಿವರ್ತಿಸ್ಕೊಳ್ಳೋದಿಲ್ಲ. ತುಂಬಾ ಜನ ಜಾತಕಗಳ ಪರಾಮರ್ಶೆ ಮಾಡ್ತಿರ್ತಾನೆ, ಪಾಪ ನೊಂದ್ಕೊಂಡು ಹೇಳ್ತಾರೆ, ಸರ್ ಅವರು ಈ ತರ ಮಾಡ್ಬೇಕು, ಸರ್ ಅವರು ಹಾಗೆಯೇ. ಕೆಲವು ಕಡೆ ಮಾತ್ರ ಲೆಕ್ಕಾಚಾರವಿಲ್ಲ. ಸಂಬಂಧಗಳು, ಬಂಧುತ್ವ, ಕುಟುಂಬ ವಿಚಾರದಲ್ಲಿ ತುಂಬಾ ಲೆಕ್ಕಾಚಾರವಿಲ್ಲ. ಗೆಳೆತನದ ವಿಚಾರದಲ್ಲಿ ಇಲ್ಲ. ಅಲ್ಲಿ ಲೆಕ್ಕಾಚಾರ ಬರಬಾರ್ದು. ಅಲ್ಲಿ ಲೆಕ್ಕಾಚಾರ ಬಂತು ಅಂದ್ರೆ ಅದು ವ್ಯವಹಾರ ಆಗೋದು. ಎಲ್ಲಿ ಲೆಕ್ಕಾಚಾರ ಹಾಕಬಾರದು ಅನ್ನೋದು ಕೂಡ ಯೋಚನೆ ಮಾಡಿಯೇ ಮಾಡಿಸ್ಬೇಕಾಗುತ್ತೆ. ಆದ್ರೆ ಕೆಲವರು ಕುಟುಂಬಕ್ಕೂ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಉಂಟು. ಇದಿಷ್ಟೇ ಬರ್ಬೇಕು, ಇದು ಹಿಂಗೇ ಬರ್ಬೇಕು, ಇದು ಹೀಗೆ, ಏನ್ ಸರ್ ಅವ್ನ್ ಬದಲೇ ಆಗೋಲ್ಲ, ಎಷ್ಟು ಹೇಳಿದ್ರು ಅನ್ನತಕ್ಕಂಥದ್ದು. ಅಂತ ಒಂದು ಟಾಪ್ 5 ರಾಶಿಗಳಲ್ಲಿ ಸೋಮಾರಿ ರಾಶಿ ಅಂದ್ರೆ ಮಕರ ರಾಶಿ. ನೀವು ತುಂಬಾ ಭಾರ ಸಹಿಸ್ಕೊಳ್ಳಕ್ ಆಗೋದಿಲ್ಲ. ಯಾಕಂದ್ರೆ 2ನೇ ಮನೆಯ ಅಧಿಪತಿ, ಕುಟುಂಬಾಧಿಪತಿ, ನಿಮ್ಮ ಕುಟುಂಬ ಅನ್ನತಕ್ಕಂಥವನು ಧನ, ಸಂಪಾದನೆ, ಆಲೋಚನೆ ಅನ್ನತಕ್ಕಂಥವನು ಶನಿ. ಅದಕ್ಕೆ ತುಂಬಾ ವೇಗ. ನೀವು ಶನಿ ಒಂದ್ ರೀತಿ ಗಾಳಿ ಅಲ್ವಾ, ಚಲಿಸ್ತಾ ಇರುತ್ತೆ, ತಣ್ಣನೆಯ ಗಾಳಿ. ಅದಕ್ಕೆ ತಣ್ಣಗ್ ಕೂತಿರ್ತೀರಿ ಕೂಡ, ಬಟ್ ನಿಮ್ ಮೈಂಡ್ ಓಡ್ತಲೇ ಇರುತ್ತೆ. ಹೌದೋ ಅಲ್ವೋ ಹೇಳಿ, ನಿಮ್ಮಷ್ಟು ವೇಗವಿಲ್ಲ. ಎಷ್ಟು ಸ್ಪೀಡ್ ಗೊತ್ತಾ ನೀವು ನಿಮ್ ಮೈಂಡ್ ಓಡೋದು? ಯಾಕೆಂದ್ರೆ 6ನೇ ಮನೆಯ ಅಧಿಪತಿ ಬುಧ. ಆ ವೇಗಂ, ಸಾಹಸಂ, ಆಲೋಚನ ವಿಪರೀತ ಇರುತ್ತೆ, ವಿಪರೀತ ವೇಗ ಇರುತ್ತೆ. ಆದರೆ ದೈಹಿಕವಾಗಿ 2ನೇ ಮನೆ ಶನಿ ಅಲ್ವೇ, ಸುಮ್ಮನೆ ನೀವು ಎದ್ದು ಓಡಿ ಮಾಡುವುದಕ್ಕಿಂತ ನೀವು ನೋಡಿ, ಬೇಕಾದ್ರೆ ತುಂಬಾ ಬೇಗ ಸುಸ್ತಾಗ್ಬಿಡ್ತೀರಿ, ತುಂಬಾ ಬೇಗ ಫಿಸಿಕಲಿ ಸುಸ್ತಾಗ್ತೀವಿ. ತೀರಾ ದಪ್ಪ ಆಗ್ಬಿಡೋದು, ಇಲ್ಲ ತೀರಾ ಕೃಶ ಇರತಕ್ಕಂಥದ್ದು,
ಪೃಷ್ಠಭಾಗ ದೊಡ್ಡದು, ಎದೆ ಭಾಗ ದೊಡ್ಡದು, ತಲೆ ಸ್ವಲ್ಪ ದೊಡ್ಡದು. ಗುರುವಿನ ಭಾಗ 12ನೇ ಮನೆ. 3ನೇ ಮನೆ ಆ ಧೈರ್ಯ ಸ್ಥಾನಕಾರಕ ಗುರು ಬಂದು ನಿಮ್ಮಲ್ಲಿ ಸ್ವಲ್ಪ ಧೈರ್ಯ ಕುಗ್ಸೋ ಹಾಗೆ ಮಾಡ್ತಾನೆ. ಸುಮ್ನಿರಪ್ಪ, ಅಮಾಯ್ ಟೇಕಿಂಗ್ ಅಂತ. ಆಮೇಲೆ ಮಕರ ರಾಶಿಗೆ ಇನ್ನೊಂದು ಏನಂದ್ರೆ, ನಾನು ಸೋಮಾರಿ ಅಂತ ಹೇಳಿದ್ ಯಾವ ಕಾರಣಕ್ಕೆ ಅಂದ್ರೆ 12ನೇ ಮನೆಯವನ್ ಗುರು, ಭಾಗ್ಯಾಧಿಪತಿ ಕೂಡ ಬುಧ, 6ನೇ ಮನೆಗೆ ಅಧಿಪತಿ ಅವನೇ, ಭಾಗ್ಯಸ್ಥಾನಕ್ಕೂ ಕೂಡ ಆತನೇ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಮಾಡೋಣ ಬಿಡು, ಹೇಳ್ಕೊಡೋದ್ರಲ್ಲಿ ನೀವು ತುಂಬಾ ನಿಸ್ಸೀಮರು ಮಕರ ರಾಶಿ. ಹೇಳಿಕೊಡೋದ್ರಲ್ಲಿ, ನೋಡಿಕೊಳ್ಳೋದ್ರಲ್ಲಿ, ನಿಂತುಕೊಳ್ಳೋದ್ರಲ್ಲಿ ಅದ್ಭುತ. ಬಡಿ ನಿಂತು ಸ್ವಲ್ಪ ಕ್ರುದ್ಧರಾದಾಗ, ಕೋಪ ಬಂದಾಗ, ಉದ್ರಿಕ್ತರಾದಾಗ, ಆಹಾ ಆಹಾ 2ನೇ ಮನೆ ಶನಿ ಅಲ್ವಾ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಮ ಬಾಯಲ್ಲಿ ಬ್ಯೂಟಿಫುಲ್ ಸಂಸ್ಕೃತ ಭಾಷೆಗಳು ಬರ್ತವೆ. ಹೌದು ಅಲ್ವೋ ಹೇಳಿ. ಫ್ರಸ್ಟ್ರೇಷನ್ ಆಗ್ಬಿಡ್ತೀಯ, ಚಕ 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 ಅನ್ನತಕ್ಕಂಥ ಫ್ರಸ್ಟ್ರೇಷನ್. ಹೌದು ಅಲ್ವೋ ಹೇಳಿ ಮಕ್ಕಳು. ಅಲ್ಲಿರುತ್ತೆ, ಅಲ್ಲಾಗ್ತಿರುತ್ತೆ, ಆ ಒದ್ದಾಟ ಇರುತ್ತೆ. ಆಗೋಲ್ಲ ನಿಮ್ ಕೈಲಿ ಸಹಿಸ್ಲಿಕ್ಕೆ, ತುಂಬಾ ಒತ್ತಡ ಆಗೋದಿಲ್ಲ. 12ನೇ ಮನೆ ಗುರು ಯಾವಾಗ್ಲೂ ಯಾಕೋ ಗೊತ್ತಿಲ್ಲ ನಿಮ್ಮ ಸೋಮಾರಿತನ ಅಂತ ನೀವು ಹೇಳ್ಬಹುದು. ಎಲ್ಲಾ ಕಡೆ ಓಡು, ನೋಡು, ಮಾಡು. ನೀವು ಸ್ವಲ್ಪ ಬುದ್ಧಿಗೆ ಸ್ವಲ್ಪ ವೇಗ ಕೊಡ್ತಕ್ಕಂಥವ್ರು. ಶನಿ ಬಂದು ಮಂದಗಮನ ಲಗ್ನದಲ್ಲೇ ಹುಟ್ಟಿರುವುದರಿಂದ, ರಾಶಿಯಲ್ಲೇ ಹುಟ್ಟಿರುವುದರಿಂದ ಮಕರ ರಾಶಿ ಅಪರಿಮಿತ ಬುದ್ಧಿವಂತರು ನೀವು 6. ಬಟ್ ನಿಮ್ ಬುದ್ಧಿವಂತಿಕೆಯೇ ನಿಮಗ್ ಶಾಪ ಕೂಡ ಆಗುತ್ತೆ. ಯಾಕಂದ್ರೆ 9ನೇ ಮನೆಯ ಅಧಿಪತಿ ಬುಧ ಕೂಡ. ಆ ಜ್ಞಾನಕಾರಕ ಗುರು 12ನೇ ಮನೆ, ಎಲ್ಲೋ ಜ್ಞಾನ ಎಡಿಸ್ತಕ್ಕಂಥದ್ದು ಮಾಡಿಸ್ತಾನೆ. ನಿಜ ಹೇಳಿ, ಹೌದೋ ಅಲ್ವೋ ಹೇಳಿ. ಬೇಕಾದ್ರೆ ಗಮನಿಸಿ. ಈ ಶ್ರೀನಿವಾಸ್ ಅಂತಲ್ಲೋ, ಸುಮ್ನಿರಿ ಸರ್, ಗೊತ್ತಿರೋದು ಮಾಡ್ಕೊಂಡು ಹೋಗೋಣ, ಇಲ್ದಿದ್ದೆಲ್ಲ ಯಾಕೆ ಇನ್ನೇನೇನೋ ಮಾಡೋದು. ಶಾಂತಕುಮಾರ್, ಶಾಂತಿ, ಅಲ್ಲೊಂದು ಶಾಂತಿ, ಜಯಕುಮಾರ್, ಜಯಂತಿ, ಜಯಣ್ಣ. ನೀವು ನೋಡಿ ಬೇಕಾದ್ರೆ ಸಣ್ಣದಕ್ಕೆ ಮೇಲ್ನೋಟಕ್ಕೆ ತುಂಬಾ ಗಾಬರಿ ಧೈರ್ಯವಾಗಿ ಕಾಣಿಸಿದ್ರು, ಒಳ್ಳೆ ಪಟಾಣ್ ತರ ಕಾಣಿಸ್ತೀರಿ ನೀವು. ನಿಮ್ಮ ನೋಡಿದವ್ರಿಗೆಲ್ಲ ಒಂಥರ ಶನಿ ತತ್ವ ಅಲ್ವಾ, ಒಂಥರ ಕಾನ್ಫಿಡೆನ್ಸ್. ನೀವು ಅಭೇದ್ಯ ಮಹಾಬುದ್ಧಿವಂತರು, ಮಹಾಜ್ಞಾನವಂತರು. ಪ್ರಾಬ್ಲಮ್ ಏನಂದ್ರೆ, ಅದು ನಿಮ್ಮ ಮನೆಯವರೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ನಿಮ್ಮ ವೇಗ, ನಿಮ್ಮ ಆಲೋಚನೆ, ಅಲ್ಲೊಂದು ಎಳೆದಾಟ ಇರತಕ್ಕಂಥದ್ದು ಇರುತ್ತೆ ನೋಡಿಬೇಕಾದ್ರೆ. ಆಮೇಲೆ ನಿಮ್ಮ ಮನೆಯವ್ರು ನಿಮ್ಮಿಂದ ದೂರ ಇರೋದು, ಇಲ್ಲ ಕುಟುಂಬಸ್ಥರು ದೂರ ಇರೋದು, ಇಲ್ಲ ಕುಟುಂಬದಿಂದ ನೀವು ದೂರ ಇರತಕ್ಕಂಥ ಪ್ರಸಂಗವೋ, ಇಲ್ಲ ಕೆಲವರು ನಿಮ್ಮನ್ನ ತರ ಕೊಣೋ ಇವನು ಆಲೋಚನೆ ಸರಿ ಇಲ್ಲ ಕೊಣೋ ಇವನು. ನೀವು ತಪ್ಪಿರಲ್ಲ, ನಿಮ್ಮ ವೇಗ ಯಾವ ತರ ಅನ್ಸುತ್ತಂದ್ರೆ, ಇವನು ಭಾರಿ ದುಡ್ಡಿನ ಮನುಷ್ಯ ಕಣೋ, ಸಿಕ್ಕಾಬಟ್ಟೆ ದುಡ್ಡು ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಕಣೋ ಅನ್ನತಕ್ಕಂಥದ್ದು ಕಾಣಿಸುತ್ತೆ. ದುರಾಸೆ ಪ್ರವೃತ್ತಿಯ ವ್ಯಕ್ತಿಗಳ ತರ ಕಾಣಿಸ್ತೀರಿ, ಖಂಡಿತ ಅಲ್ಲ. ಕೆಲವರು ಇರಬಹುದೇನೋ, ದಶಾ ಭುಕ್ತಿಗಳು ಇಲ್ಲ ಗ್ರಹಗಳ ಚಲನೆಯಿಂದ ಕೆಲವರು ಆ ರೀತಿ ಇರಬಹುದು, ಆ ರೀತಿ ಆಲೋಚನೆ ಬರಬಹುದು. ಎಲ್ಲರೂ ಅಲ್ಲ. ಅದಕ್ಕೆ ಹೇಳ್ತಿರ್ತಾನೆ, ಜಾತಕ ಪರಾಮರ್ಶಿಸೋದು ಅದಕ್ಕೆ, ನಿಮ್ಮ ಶಕ್ತಿ ತಿಳಿದುಕೊಳ್ಳಿ ಅಂತ. ಮಕರ ರಾಶಿಯವರಿಗೆ ಕುಳಿತು ಕೆಲಸ ಮಾಡೋದು ಈಸಿ. ಫಿಸಿಕಲಿ ನೀವು ಕೆಲಸ ಮಾಡಿ ಅಂತ ಹೇಳಿ ಸ್ವಲ್ಪ ಕಷ್ಟವೇ. ಓಡು, ಮಾಡು, ಬೆಟ್ಟ ಗುಡ್ಡ ಅಗ್ಗಿ ನೋಡು, ಸ್ವಲ್ಪ ಕಷ್ಟವೇ. ಓಡಲ್ಲ ನೀವು, ಫಿಸಿಕಲಿ ಬೇಗ ದಣದು ಬಿಡ್ತೀರಿ. ವಿಶೇಷವಾಗಿ ಅಲ್ಲೊಂದು ತೊಳಲಾಟ ತಂದಿಡ್ತಕ್ಕಂಥದ್ದಾಗುತ್ತೆ. ಸಿಕ್ಕಾಬಿಟ್ಟು ಓಡಕ್ ಆಗಲ್ಲ ನಿಮ್ ಕೈಯಲ್ಲಿ. ಹೋಗಪ್ಪ ಆಗಲ್ಲ ಅಂತ. ನಿದ್ರೆ ಜಾಸ್ತಿ ಇರುತ್ತೆ ನೋಡಿ ನಿಮಗೆ. ನೀವೊಂಥರ ರಾತ್ರಿ ದೇವ. ಹೌದು, ರಾತ್ರಿ ದೇವ. ರಾತ್ರಿ 12 ಗಂಟೆ ಹೇಳಿ, 1 ಗಂಟೆ ಹೇಳಿ, 2 ಗಂಟೆ ಹೇಳಿ ಎದ್ದಿರ್ತೀರಿ. ಬೆಳಿಗ್ಗೆ ಸ್ವಲ್ಪ ನಿದ್ದೆ ಸ್ವಲ್ಪ ಜಾಸ್ತಿ, ತಿಂಡಿ ತಿಂದ್ಮೇಲೆ ಸ್ವಲ್ಪ ನಿದ್ದೆ ಮಾಡ್ಬೋದು, ಗಮನಿಸಿ ನೋಡಿ. ಇಲ್ಲ ಊಟ ಆದ್ಮೇಲೆ ಸ್ವಲ್ಪ ನಿದ್ದೆ ಮಾಡತಕ್ಕಂಥದ್ದು, ಓಂ ಅನ್ನತಕ್ಕಂಥದ್ದು. ಈ ಶ್ಯಾಮ್ ಸುಂದರ್ ಇರ್ಬೋದು, ಶೀಲಕ್ಕ ಇರ್ಬೋದು, ತುಂಬಾ ಮುಗ್ಧರು ನೀವು. ನಿಮ್ ಗೈಡೆನ್ಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ. ನಿಮ್ ವೇಗ ಇರುತ್ತಲ್ಲ, ನಿಜವಾಗ್ಲು ಈವನ್ ಆಫ್ಟರ್ 40, ಈವನ್ ಆಫ್ಟರ್ 50 ನೀವು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಸ್ವಲ್ಪ ಮೈಂಟೈನ್ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ತುಂಬಾ ಅದ್ಭುತ. ತುಂಬಾ ಗೆಳೆಯರ ಕೂಟ ಇರುತ್ತೆ, ಸ್ನೇಹಿತರ ಕೂಟ ಇರುತ್ತೆ, ಬಂಧುಗಳ ಕೂಟ ಇರುತ್ತೆ. ನೀವೆಲ್ಲ ಇರ್ತೀರೋ ಅಲ್ಲೂ ನಗು ಇರುತ್ತೆ, ಸಮಾಧಾನ ಇರುತ್ತೆ. ಬಟ್ ಯಾಕೋ ನೀವು ಸಮಾಧಾನವಾಗಿರೋದಿಲ್ಲ. ಕಾರಣ ಈ ಎರಡೂ ಪ್ರವೃತ್ತಿ. ನಿಮಗಿಂತ ಸೋಮಾರಿ ಇಲ್ಲ ಅಂದ್ರೆ ಎಷ್ಟೋ ಕೆಲ್ಸಗಳು ನೀವು ಮಾಡೇ ಇರೋಲ್ಲ ನೋಡಿ. ಕರೆಕ್ಟ್ ಆಗಿ ಹೇಳಿ, ನಿಮ್ ಗಾಡಿ ಲೈಸೆನ್ಸ್ ರಿನಿವಲ್ ಆಗಿದೆಯಾ? ಎಮಿಷನ್ ಟೆಸ್ಟ್ ರಿನಿವಲ್ ಆಗಿದೆಯಾ?
ನಿಮ್ಮ ಒಂದು ರೆಂಟಲ್ ಅಗ್ರಿಮೆಂಟ್ ರಿನಿವಲ್ ಆಗಿದೆಯಾ? ನಿಮ್ಮ ಮೊಬೈಲ್ ರೀಚಾರ್ಜ್ ರಿನಿವಲ್ ಆಗಿದೆಯಾ? ಕರೆಕ್ಟ್ ಆಗಿ ಹೇಳಿ ನೀವು. ನಿಮ್ಮ ಇನ್ಶೂರೆನ್ಸ್ ರಿನಿವಲ್ ಆಗಿದೆಯಾ? ಮಾಡ್ಕೋಣ ಬಿಡು. ಸಿಕ್ಕಾಬಟ್ಟೆ ಒಂದ ತೀರಾ ಮರ್ತು ಬಿಡ್ತೀರಾ, ಇಲ್ಲ ಮರ್ತಾಗ ಆಗುತ್ತಾ, ಇಲ್ಲ ನಿಮ್ಮ ನೆಗ್ಲಿಜೆನ್ಸಿನ ಅದ್ ಇನ್ನೊಂದು ತಲೆನೋವು ತಂದಿಡೋದಾ, ಈ ತರದಾಗತಕ್ಕಂಥದ್ದು ಆಗುತ್ತದೆ. ಹೌದೋ ಅಲ್ವೇ? ನಿಮ್ಮ ವೇಗ ಹೇಗಿರುತ್ತೆ ಅಂದ್ರೆ ಮಕರ ರಾಶಿಯವರ ಆ ಕಾಂಟ್ಯಾಕ್ಟ್ಸ್ ಇರುತ್ತಲ್ವಾ, ನಾನ್ ನೋಡಿದ್ದಾನೆ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆನಲ್ಲಿ ನೀವು ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರ್ತೀರಿ, ಸಾಮಾನ್ಯರ ಜೊತೆಲೂ ಇರ್ತೀರಿ. ಬಟ್ ನಿಮ್ಗೆ ಯಾವಾಗ್ಲೂ ಹೈ ಥಿಂಕಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಶಶಿಕುಮಾರ್ ಇರ್ಬೋದು, ಶಶಿಕಲಾ ಇರ್ಬೋದು. ಆದ್ರೆ ಕುಟುಂಬದ ವಿಚಾರದಲ್ಲಿ ಮತ್ತೇನೋ ಯಾಕೋ ನಿಮ್ಮ ಒಡ ಹುಟ್ಟಿದವ್ರ ಜೊತೆಲಿ ಇರೋಗ್ ಬಿಡಲ್ಲ, ಇಲ್ಲ ಮಕ್ಕಳ ಜೊತೆಲಿ ಇರೋಗ್ ಬಿಡಲ್ಲ. ಗಂಡನ ಜೊತೆಲೋ, ಹೆಂಡತಿ ಜೊತೆಲೋ, ಮನೆಯವ್ರ ಜೊತೆಲೋ, ಅಮ್ಮನ ಜೊತೆಲೋ, ಅಪ್ಪನ ಜೊತೆಲೋ, ಅಕ್ಕ ತಂಗಿರ ಜೊತೆಲೋ ಏನೋ ಒಂದಿರುತ್ತೆ. ಆಮೇಲೆ ವಿಚಿತ್ರ ಇನ್ನೊಂದೇನ್ ಗೊತ್ತಾ, ಮಕರ ರಾಶಿಯವರಿಗೆ ತುಂಬಾ ಅಂದವಾದ ಚಂದವಾದ ಸಂಗಾತಿ ಸಿಗ್ತಾರೆ. ಯಾಕೋ ಅಲ್ಲೂ ಒಂದ್ ಸಣ್ಣ ಅಪಶ್ರುತಿಯೇ. ತೇರಿಗೆ ಇಳಿತು ಅಂದ್ರೆ ಕೋಣ ನೀರಿಗೆ ಇಳಿತು ಅನ್ನತಕ್ಕಂಥದ್ದು. ಅಲ್ಲಿ ಯಾಕೋ ಒಂದು ಹುಳಿ ಸಪ್ಪೆ ಅನ್ನತಕ್ಕಂಥದ್ದು ಕೆಲವೊಂದ್ ಸಮಯ ಆಗ್ತಿರುತ್ತೆ. ಕಿಟಿಕಿಟಿ 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 ಇರುತ್ತೆ. ಆದ್ರೂ ಒಂದ್ ತಮಾಷೆ ಏನಂದ್ರೆ, ಮಕರ ರಾಶಿಯವರು ತಮ್ಮ ಕುಟುಂಬದವ್ರನ್ನ ಪ್ರೀತಿಸುವಷ್ಟು ಯಾರನ್ನೂ ಪ್ರೀತಿಸೋಲ್ಲ. ಖಂಡಿತ ಬಿದ್ದು ಬಿದ್ದು ನಗ್ತಿರ್ತೀರಿ. ನೀವು ಎಲ್ಲಿದ್ರು ನಗುವೆ ಮಕರ ರಾಶಿಯವರು. ಹೌದು, ನಗು, ಆನಂದ, ಒಂಥರ ಒಟ್ಟು ಕುಟುಂಬ ಪ್ರೀತಿಸ್ತೀರಿ. ಕುಟುಂಬದವ್ರ ಜೊತೆಲಿ ಇರ್ಬೇಕು, ಸ್ನೇಹಿತರ ಜೊತೆಲಿ ಇರ್ಬೇಕು, ಬಂಧುಗಳ ಜೊತೆಲಿ ಇರ್ಬೇಕು, ಆತ್ಮೀಯರ ಜೊತೆಲಿ ಇರ್ಬೇಕು. ಸದಾಶಿವನಿಗೆ ಅದೇ ಧ್ಯಾನ. ನೀವ್ ಎಲ್ಲೋದ್ರೂ ಖುಷಿ ಹುಡುಕ್ತಕ್ಕಂಥ ವ್ಯಕ್ತಿ. ನಾವು ಕೆಲವನ್ನ ಹೇಳ್ತೀವಲ್ಲ, ಈ ಸಂಧಿಯಲ್ಲಿ ಸಮಾರಾಧನೆ ಕಣೋ ಅಂತ. ಕರೆಕ್ಟ್ ಆಗಿ ಹೇಳಿ, ನೀವು ಸಂಧಿಯಲ್ಲಿ ಸಮಾರಾಧನೆ ಮಾಡಿದ್ದೀರಾ ಇಲ್ವಾ ಅಂತ. ಅಲ್ಲಿ ಏನೋ ಒಂದ್ ನೋವಿಂದ ಯಾರೋ ನಡೀತಿದ್ದಾರೆ, ನಾವು ಬಂದೆ ಅಂತ ಹೇಳ್ಬಿಟ್ಟು ನೀಟಾಗಿ ಹೋಗಿ ಹೋಟೆಲ್ ಹೊಟ್ಟೆ ತುಂಬಾ ಅಚ್ಚುಕಟ್ಟಾಗಿ ತಿಂದು ಬರ್ತಕ್ಕಂಥವ್ರು. ಹೌದು ಅಲ್ವೋ ಹೇಳಿ? ಹಸಿವೆ ತಡ್ಕೊಳಲ್ಲ, ನಿದ್ದೆ ತಡ್ಕೊಳಲ್ಲ, ಕಣ್ಣೀರ್ ತಡ್ಕೊಳಲ್ಲ, ಒತ್ತಡ ತಡ್ಕೊಳಲ್ಲ, ಭಾವುಕತನ ತಡ್ಕೊಳಲ್ಲ, ಕೋಪ ತಡ್ಕೊಳಲ್ಲ. ಅಮ್ಮ ರಾಮಚಂದ್ರ, 6ನೇ ಮನೆ ಬುಧ, ಗುಪ್ತ ಎಷ್ಟು ಪ್ರೀತಿ ಪ್ರೇಮ ಇತ್ತು. ಒಂದಾದರೂ ಒನ್ ಸೈಡ್ ಲವ್ ಆಗಿರ್ಲೇಬೇಕು. ಒಂದಾದ್ರೂ ಒನ್ ಸೈಡ್ ಲವ್, ಇಲ್ಲ ಒಳಗಡೆ ಒಂದ್ ಪ್ರೀತಿ, ಒಂದ್ ಪ್ರೇಮ, ಈ ತರದ್ದು. ನೀವೆಷ್ಟು ಗಾಂಭೀರ್ಯ ಕಾಣಿಸಿದ್ರು ಒಳಗಡೆ ಕರೆಕ್ಟ್ ಆಗಿ ಹೇಳಿ, ಕಣ್ಣು ಹೊಡೆದಿದ್ರೆ ಇಲ್ವಾ? ತುಂಬಾ ಜನ ಮಕರ ರಾಶಿಯವರು ಇಷ್ಟಪಟ್ಟವನ್ನೇ ಮದುವೆ ಆಗಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಹೌದು, ತುಂಬಾ ಜನ ತಾವು ಇಷ್ಟಪಟ್ಟ ಸಂಗಾತಿಯನ್ನ, ನಿಮ್ಗೆ ಅಂದವಾದ ಹೆಣ್ಮಗು ಇಲ್ಲ ಅಂದವಾದ ಗಂಡ, ಚೆನ್ನಾಗಿರ್ತಾನೆ, ಸ್ಮಾರ್ಟ್ ಆಗಿರ್ತಾನೆ, ತುಂಬಾ ಅನುಬಂಧ ಇರುತ್ತೆ. ಬಟ್ ಆದ್ರೂ ಕಿಟಿ ಇರುತ್ತೆ. ಬಟ್ ದೇ ವಿಲ್ ಸಪೋರ್ಟ್ ಯು. ಅದು ಇನ್ನೊಂದು ವಿಚಿತ್ರ ಮಕರ ರಾಶಿಯವರಿಗೆ. ನಾನು ನೋಡಿದಾಗೆ 10ರಲ್ಲಿ 8 ಜನಕ್ಕೆ ಅವ್ರ ಸಂಗಾತಿ ತರೋದು, ಕೊಡೋದು, ಮಾಡೋದು, ನೋಡೋದು ಇದೆಲ್ಲವೂ ಮಾಡ್ತಕ್ಕಂಥದ್ದು ಇರುತ್ತೆ. ಆದ್ರೆ ಮನೆ ವಿಚಾರದಲ್ಲಿ ನೀವು ಸ್ವಲ್ಪ ಸೋಮಾರಿಯ. ಹೊರಗಡೆ ಹೋಗ್ಬೇಕು, ದುಡಿಬೇಕು, ತರಬೇಕು, ಇಡ್ಬೇಕು. ಆಮೇಲೆ ನೀವು ಒಂಥರಪ್ಪ ಮಕರ ರಾಶಿಯವ್ರು ನಾನು ನೋಡಿದ್ದೇನೆ, ಯುವರ್ ಥಿಂಕಿಂಗ್ ಇಸ್ ವೆರಿ ಬಿಗ್. ನೀವು ಯಾವಾಗ್ಲೂ ಕೆಳಗಡೆ ಯೋಚನೆ ಮಾಡೋದೇ ಇಲ್ಲ. ಜೇಬಲ್ಲಿ 10 ರೂಪಾಯಿ ಇದ್ರು ಕೂಡ 10 ಲಕ್ಷ ರೂಪಾಯಿ ಅಂತಾರೆ. ಹೆಂಗೆ ಟಿಪ್ ಟಾಪ್ ಆಗಿ ಹೊರಗಡೆ ಹೆಂಗೆ ಕ್ಲಾಸ್ ಆಗಿ ಬರ್ತಕ್ಕಂಥ ವ್ಯಕ್ತಿಗಳು ನೀವು. ಹೌದೋ ಅಲ್ವೋ ಹೇಳಿ? ಹೌದು, ಯಾರಿಗೂ ಗೊತ್ತಿರಲ್ಲ ನಿನ್ ಜೇಬಲ್ಲಿ 10 ರೂಪಾಯಿ ಇದೆ ಅಂತ. ಬಾರೋ ಟೀ ಕುಡಿಯಕ್ ಹೋಗೋಣ ಅಂದ್ರೆ, ಸರಿ ನಡಿಯೋ, ಯಾಕೋ ಪಿತ್ತ ಆಗಿದೆ, ನೀನ್ ಹೊಡ್ಕೊಂಡ್ ಬಾರೋ, ನಂಗೆ ಯಾಕೋ ಇವತ್ತು ಡಿಸ್ಟರ್ಬ್. ಟಕ್ಕಂತ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅದ್ಭುತ. ನಿಮಗಿಂತ ಬುದ್ಧಿವಂತರ ಜೊತೆಲಿ ಸೇರ್ತೀರಾ, ನಿಮಗಿಂತ ದೊಡ್ಡ ವ್ಯಕ್ತಿಗಳ ಜೊತೆಲಿ ಇರ್ತೀರಾ, ನಿಮಗಿಂತ ಕೆಳಗಡೆ ವ್ಯಕ್ತಿಗಳ ಜೊತೆಲಿ ನೀವು ಇರೋಲ್ಲ. ಅದರಿಂದ ಬೇರೆಯವ್ರು ಕೆಲವರು ನಿಮ್ಮನ್ನ ದುಡ್ಡುಗಾಸೆ, ಇವ್ನ್ ಸಿಕ್ಕಾಪಟ್ಟೆ ಲೆಕ್ಕಾಚಾರ, ಬೇರೆ ಏನೋ ಇದೆ ಕಣೋ ಇವಂದು ಬರೀ ಹೀಗೆ ತರ ಅನ್ನಿಸ್ಬೋದು. ಖಂಡಿತ ಆತರ ಅಲ್ಲ. ಬದುಕಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕು. ಸದಾ ಉತ್ಸಾಹಿ. ಅದಕ್ಕೆ ಹೇಳ್ತೀನಲ್ವಾ, ನಿಮಗಿಂತ ಸೋಮಾರಿ ಇಲ್ಲ. ಸ್ವಿಚ್ ಆಫ್ ಆಗ್ಬಿಟ್ರೆ 3 ದಿನ ಆದ್ರೂ ಎದ್ದೋಳಲ್ಲ. ಟಿವಿ ಆಯ್ತು, ನೀವಾಯ್ತು, ತಿಂದಿದ್ದಾಯ್ತು, ಹೋಗಪ್ಪ ಅನ್ನತಕ್ಕಂಥ ಭಾವ. ಆಕ್ಟಿವೇಟ್ ಆಗ್ಬಿಟ್ರಿ ಅಂದ್ರೆ 10G ಅಲ್ಲ, ನೀವು 20G ನೀವು. ಹೌದೋ ಅಲ್ವೋ ಹೇಳಿ? ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡ್ತಾರೆ ಅಂತ ಹೇಳಿದ್ನಲ್ಲ, ಟಾಪ್ 5 ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದ್ರಲ್ಲಿ ನೀವು ಒಬ್ಬರೇ. ಹೌದೋ ಅಲ್ವೋ ಹೇಳಿ? ಆ ಟೆನ್ಷನ್ಗೆ ಏನು 6ನೇ ಮನೆ ಬುಧ 9ನೇ ಮನೆ ಬುಧ ಇಬ್ಬರ ಒಂದು ಡಿಗಿಲ್ ಹೊಡೆದು ಬೇಗ ಕೂದಲು ಹೋಗ್ಬಿಡುತ್ತೆ. ಅದರಲ್ಲೂ ಮಕರ ರಾಶಿಯ ಪುರುಷರಿಗೆ ಕೂದಲು ಬೇಗ ಹೋಗಿರೋದನ್ನ ನಾನು ನೋಡಿದ್ದೇನೆ. ಹೌದು,
ಸ್ವಲ್ಪ BP ಫ್ಲಕ್ಚುಯೇಷನ್, ಊಟದಲ್ಲಿ ಕಂಟ್ರೋಲ್ ಇಲ್ಲ, ಸ್ವಲ್ಪ ವ್ಯಾಯಾಮ ಮಾಡೋದಿಲ್ಲ ನೀವು, ಸ್ವಲ್ಪ ಕಡಿಮೆ ಚಟುವಟಿಕೆ ಇದೆ, ಅಲ್ಲಿ ನೋಡು ಇಲ್ಲಿ ನೋಡು ಅದು ನೋಡು ಇದು ನೋಡು ಅಷ್ಟೇ, ಹೊಡೆದಾಟ ಬಡದಾಟ ನೀವು ನುಗ್ಗಲ್ಲ. ಬೇರೆಯವ್ರನ್ನ ತಳಿಸ್ಬಿಟ್ಟು ನೀವು ಮಾಡ್ಕೊಳ್ರಪ್ಪ ಅಂತೀರ, ನೀವು ನುಗ್ಗಲ್ಲ, ನೀವು ಹೊಡಿಯೋಲ್ಲ, ನೀವು ಬಡಿಯೋಲ್ಲ, ಆಟಕ್ಕೆ ಹೋಗಲ್ಲ. ಸಿಕ್ಕಾಬಟ್ಟೆ ಆಸೆ, ದೊಡ್ಡ ಆಸೆ, ಪ್ರಾಬ್ಲಮ್ ಅದು, ಸಿಕ್ಕಾಬಟ್ಟೆ ದೊಡ್ಡ ಆಸೆ. ಅದು ಒಂದೊಂದ್ ಸಮಯ ನಿಮ್ಮನ್ನ ಗೊತ್ತಿಲ್ಲದೆಯೇ ಗುರು 12ನೇ ಮನೆ, ಬುಧನು 9ನೇ ಮನೆ, ನಿಮ್ಮನ್ನ ಕೆಲವೊಂದು ಅನೈತಿಕ ವ್ಯವಹಾರಗಳು ಮಾಡತಕ್ಕಂತ ವ್ಯಕ್ತಿಗಳ ಜೊತೆ ಸಂಬಂಧವೋ ಅನುಬಂಧವೋ ಬಂಧವೋ ವ್ಯವಹಾರವೋ ಸಿಕ್ಕಾಕ್ಸಿ ಕೆಲವೊಂದು ಇಲ್ಲೀಗಲ್ ಪ್ರಾಬ್ಲಮ್ಸ್ ಕೆಲವ್ರಿಗೆ ಆಗಿರುತ್ತೆ. ನಿಮಗ್ ಬಂದಿರುತ್ತೆ ನೋಡಿ, ಕೆಲವ್ರು ಹೇಳಿರ್ತಾರೆ ನೋಡಿ ಸರ್ ಈ ತರ ಈ ದುಡ್ಡು ಹಾಕಿದ್ರೆ ಡಬಲ್, 2,000 ರೂಪಾಯಿ ನೋಟ್ ಕೊಡಿ, 500 ರೂಪಾಯಿ 5 ನೋಟ್ ಕೊಡ್ತೀನಿ. ಆಗಿತ್ತಾ ಇಲ್ವಾ ಕರೆಕ್ಟ್ ಆಗಿ ಹೇಳಿ. ಸೇಫ್ಟಿ ಬೆಟ್ ನೋಡೋದು ಸ್ವಲ್ಪ ಜಾಸ್ತಿ. ಸೇಫ್ಟಿನಲ್ಲೂ ಇನ್ನೊಂದ್ ಚೂರು ರಿಸ್ಕ್ ತಗೊಳಕ್ ಹೋಗಲ್ಲ, ಬಟ್ ಅನ್ನಿಸ್ತಿರುತ್ತೆ ಅದು ಮಾಡಿದ್ರೆ ಚೆನ್ನಾಗಿತ್ತು ಅಂತ. ಎನ್ಕ್ಲೋಸೈಕೋಫಿಡಿಯಾ ನೀವು, ಯಾವ್ದಾದ್ರು ಒಂದು ವಿಚಾರ ಹಿಡ್ಕೊಂಡ್ರೆ ಅದನ್ನ ಬಿಟ್ಟು ಕದಲೋಲ್ಲ ನೀವು. ಅಂತ ವ್ಯಕ್ತಿಗಳು. ನಿಮ್ಮಷ್ಟು ಸೋಮಾರಿ ಇಲ್ಲ, ನಿಮ್ಮಷ್ಟು ವೇಗವಿಲ್ಲ. ಹೌದೋ ಅಲ್ವೋ ಕಮೆಂಟ್ ಅಲ್ಲಿ ಹಾಕಿ. ಎಲ್ಲ ನಾನು ಹೇಳಿದ್ದೆಲ್ಲ ತಪ್ಪು ಸರಿ ಅಂತ ನಾನು ಮಾತಾಡಲ್ಲ, ಆದ್ರೆ ಕೆಲವ್ರಿಗೆ ಇದು ಇಷ್ಟ ಆಗಿದ್ದಾಗ ಇದು ಇರ್ಲಿಲ್ಲ ಗುರುಗಳೇ ಅಂತ ಹಾಕಿ, ಬೇರೆ ಏನೇನೋ ಹಾಕ್ಬೇಡಿಪ್ಪ, ದಯಮಾಡಿ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.